ಕೆತ್ಗಾನಹಳ್ಳಿ ಬಳಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿರುವ ಆರೋಪವನ್ನ ಎದುರಿಸಿದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಈಗ ಒಂದು ದೊಡ್ಡ ರಿಲೀಫ್ ಸಿಕ್ಕಿದೆ. ಕುಮಾರಸ್ವಾಮಿ ಅವರ ವಿರುದ್ಧ SIT ಒಂದನ್ನು ರಚನೆ ಮಾಡಿತ್ತು. ಆ SIT ರಚನೆಗೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಕೆತ್ಗಾನಹಳ್ಳಿ ಬಳಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ರು ಅಂತ ಇತ್ತೀಚೆಗೆ ಅವರ ಕೆತ್ಗಾನಹಳ್ಳಿಯ ತೋಟದ ಮನೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು. ಒತ್ತುವರಿ ತೆರವು ಮಾಡಿದ್ರು. ಕಾಂಪೌಂಡ್ ಅನ್ನ ಉರುಳಿಸಿ ಅಲ್ಲಿ ತಂತಿ ಬೇಲಿ ಹಾಕಿದ್ರು. ಆಮೇಲೆ SIT ರಚನೆ ಆಗಿತ್ತು. ಆ SIT ರಚನೆಯನ್ನು ಪ್ರಶ್ನಿಸಿ HD ಕುಮಾರಸ್ವಾಮಿ ಹೈಕೋರ್ಟ್ಗೆ ಹೋಗಿದ್ರು. ಈಗ ಹೈಕೋರ್ಟ್ನಲ್ಲಿ ಇಂಟ್ರೀಮ್ ಸ್ಟೇ ಸಿಕ್ಕಿದೆ, ಮಧ್ಯಂತರ ತಡೆ ಸಿಕ್ಕಿದೆ. SIT ರಚನೆ ಪ್ರಶ್ನಿಸಿ ಸಲ್ಲಿಸಿದ್ದಂಥ ಕುಮಾರಸ್ವಾಮಿ ಅವರ ಅರ್ಜಿಗೆ ತಕ್ಕ ಮಟ್ಟಿನ ಅಂದರೆ ಆರಂಭಿಕ ಮಾನ್ಯತೆ ಸಿಕ್ಕಿದೆ. ಏನು ಎತ್ತ ಅಂತ ಕೋರ್ಟ್ಗೆ ಆ ಕೇಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಆಮೇಲೆ ಕೋರ್ಟ್ ಆ ಗಂಭೀರತೆಯ ಮೇಲೆ SIT ರಚನೆ ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡುತ್ತೆ. ಯಾಕಂದರೆ ಒತ್ತುವರಿ ಆಗಿರುವ ಭೂಮಿಗೆಲ್ಲ SIT ರಚನೆ ಮಾಡ್ಕೊಂಡು ಹೋದರೆ ಈ ಭೂಮಿಯಲ್ಲಿ ಅಥವಾ ಕರ್ನಾಟಕದಲ್ಲೇ ಅದೆಷ್ಟೋ SITಗಳು ರಚನೆ ಆಗಬೇಕಾಗತ್ತೆ ಅನ್ನುವ ಒಂದೇನೋ ವಾದವನ್ನು ಕುಮಾರಸ್ವಾಮಿ ಅವರ ಕಡೆಯಿಂದ ಮಂಡಿಸಲಾಗಿತ್ತು. ಇದು ಕೇವಲ ಒಂದು ಒತ್ತುವರಿ, ಅದರ ಬಗ್ಗೆ ಕಾನೂನಾತ್ಮಕ ಪ್ರಕ್ರಿಯೆ ಏನೇ ಇದ್ರೂ ನಾನು ಅದಕ್ಕೆ ಓಕೆ ಅಂದಿದ್ದೆ, ಅಥವಾ ಒತ್ತುವರಿ ತೆರವು ಮಾಡೋ ವಿಚಾರದಲ್ಲಿ ನಾನು ಯಾವತ್ತೂ ಅಡ್ಡಿಪಡಿಸಿರಲಿಲ್ಲ, ನಾನು ಅದಕ್ಕೆ ವಿರೋಧ ವ್ಯಕ್ತಪಡಿಸಿರಲಿಲ್ಲ. ಹಾಗಾಗಿ ಒತ್ತುವರಿ ತೆರವು ಮಾಡೋದಕ್ಕೆ ನಂದು ಯಾವುದೇ ತಕರಾರು ಇರಲಿಲ್ಲ. ಯಾಕೆ SIT ರಚನೆ ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರ ವಾದಕ್ಕೆ ಮನ್ನಣೆ ಸಿಕ್ಕಿದೆ. ಸದ್ಯಕ್ಕೆ ಇಂಟ್ರೀಮ್ ಸ್ಟೇ ಸಿಕ್ಕಿದೆ, ಮಧ್ಯಂತರ ತಡೆ ಸಿಕ್ಕಿದೆ. ಇದು ಕುಮಾರಸ್ವಾಮಿ ಅವರಿಗೆ ರಿಲೀಫ್ ಅಂತ ವ್ಯಾಖ್ಯಾನಿಸಲಾಗ್ತದೆ.